ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಸೌಮ್ಯ ಕುಕಿಂಗ್ ಆ್ಯಂಡ್ ಕ್ರಾಫ್ಟ್ ಚಾನಲ್. ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂತ ಅಂದರೆ ವೆಜಿಟೇಬಲ್ ಪಾಸ್ತಾ. ನನ್ನ ಮಗಳು 3-4 ದಿನದಿಂದ ಕೇಳ್ತಾನೆ ಇದ್ಲು ಪಾಸ್ತಾ ಮಾಡು ಅಂತ ಹೇಳಿ. ಅದಕ್ಕೆ ನಾನಿವತ್ತು ಅವಳಿಗೋಸ್ಕರ ವೆಜಿಟೇಬಲ್ ಪಾಸ್ತಾ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 4 ತರಕಾರಿನ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದನ್ನು ಅಷ್ಟು ಯೂಸ್ ಮಾಡಿಬಿಟ್ಟು ವೆಜಿಟೇಬಲ್ ಪಾಸ್ತಾ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ ನೋಡೋಣ. ಬೇರೆ ತಿಂಡಿಗಳಲ್ಲೆಲ್ಲ ತರಕಾರಿಗಳನ್ನ ಹಾಕಿ ಮಾಡಿದ್ರೆ ಅದನ್ನು ಎತ್ತಿಟ್ಬಿಟ್ಟು ತಿಂತಾರೆ. ಈ ಥರ ಜಂಕ್ ಫುಡ್ಗಳಲ್ಲೇ ನಾವು ತರಕಾರಿ ಯೂಸ್ ಮಾಡಿ ಅವರಿಗೆ ಇನ್ನೂ ಟೇಸ್ಟಿಯಾಗಿ ಮಾಡಿಕೊಟ್ರೆ ಅದರ ಜೊತೆ ತರಕಾರಿನೂ ತಿಂತಾರೆ. ಅದಕ್ಕೋಸ್ಕರ ತರಕಾರಿ ಆ್ಯಡ್ ಮಾಡಿ ಮಾಡ್ತಿದ್ದೀನಿ. ಪ್ಲೈನ್ ಪಾಸ್ತಾನೂ ಮಾಡ್ಬೋದು. ಪ್ಲೈನ್ ವೈಟ್ ಸಾಸ್ ಪಾಸ್ತಾ, ತುಂಬ ಥರ ಪಾಸ್ತಾಗಳು ಬರುತ್ತೆ. ವೆಜಿಟೇಬಲ್ ಯೂಸ್ ಮಾಡಿದ್ರೆ ಹೆಲ್ದಿಯಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ವೆಜಿಟೇಬಲ್ನ ಯೂಸ್ ಮಾಡಿ ಈ ಪಾಸ್ತಾನ ಮಾಡ್ತಾಯಿದ್ದೀನಿ. ಮೊದಲು ಬೀನ್ಸು, ಕ್ಯಾರೆಟು ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ಸಣ್ಣದಾಗಿ ನೀಟಾಗಿ ಹೆಚ್ಚಿಟ್ಕೊಳ್ಬೇಕು. ನಾನು ಎಲ್ಲ ತರಕಾರಿಗಳನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕ್ಯಾಪ್ಸಿಕಮ್ಮು, ಬಟಾಣಿ, ಕ್ಯಾಬೇಜ್ ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅದೆಲ್ಲ ಖಾಲಿ ಆಗಿರೋದ್ರಿಂದ ನಾನು ಬರೀ ಜಸ್ಟ್ 4 ತರಕಾರಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬೋದು. ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2-3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಾದಮೇಲೆ ಪಾಸ್ತಾ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟನ್ನು ಹಾಕ್ಕೊಳ್ಳಿ. ನಾನು 1 ಕಪ್ ಆಗುವಷ್ಟು ಪಾಸ್ತಾನ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಈ ಥರ ಬೇಯಬೇಕು, ಕುದಿ ಬರೋವರೆಗೂ ಬೇಯ್ತಾ ಇರಬೇಕು. ಅದು ತಳ ಹಿಡಿದ್ಬಿಡುತ್ತೆ. ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ತಾ ಹೋಗಬೇಕು. ಈ ಪ್ಲೇನ್ ಪಾಸ್ತಾ ಅರ್ಧ ಬೆಂದಿದ್ರೆ ಸಾಕು. ಅರ್ಧ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸೋಸೋ ಜಾಲರ ತೊಗೊಂಡು ಅದರಲ್ಲಿ ನೀರನ್ನೆಲ್ಲ ನೀಟಾಗಿ ಸೋಸ್ಕೊಳ್ಬೇಕು. ಸೋಸಿ ಒಂದು 5 ನಿಮಿಷ ಎತ್ತಿಟ್ಕೊಳ್ಬೇಕು, ನೀರೆಲ್ಲ ಇಳ್ಕೊಳ್ಳೋವರೆಗೂ. ನೆಕ್ಸ್ಟು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಅಷ್ಟು ತರಕಾರಿಗಳನ್ನ ಒಟ್ಟಿಗೆ ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಪಾಸ್ತಾ ಮಸಾಲ ಹಾಕ್ತಾಯಿದ್ದೀನಿ. ಪಾಸ್ತಾ ಮಸಾಲ ಒಂದು ಹಾಕಿದ್ರೆ ಸಾಕು. ನೀವು ಬೇರೆ ಯಾವುದೇ ಮಸಾಲ ಐಟಮ್ಸ್ನ ಹಾಕೋದು ಬೇಕಾಗಿಲ್ಲ. ಪಾಸ್ತಾ ಮಸಾಲ ಒಂದಿದ್ರೆ ಸಾಕು. ನಾನಿಲ್ಲಿ 2 ಪ್ಯಾಕೆಟ್ನ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದನ್ನು ನೋಡಿಕೊಂಡು, ನಿಮಗೆ 1 ಬೇಕಾಗುತ್ತೋ 2 ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಬೇಕು. ಮಸಾಲ ಪೌಡರ್ ಹಾಕಿದ ನೀಟಾಗಿ ತಿರುಗಿಸ್ಕೊಳ್ಬೇಕು. ಅದು ತಳ ಹಿಡಿಬಾರ್ದು. ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ಅದು ಆವಾಗೇ ಬಸ್ತಿಟ್ಕೊಂಡಿದ್ವಲ್ಲ ಆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ತಿರುಗಿಸಿ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಾನು ನೆಕ್ಸ್ಟು ಚೀಸ್ ಹಾಕ್ತಾಯಿದ್ದೀನಿ. ಅಮೂಲ್ ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕ್ಯೂಬ್ ಟೈಪಲ್ಲಿರೋದನ್ನು ತೊಗೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಕರ್ಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ನಾನು ಅದನ್ನು ಸ್ವಲ್ಪ ತುರಿದ್ಬಿಟ್ಟು ಹಾಕ್ತೀನಿ. ಚೀಸು ತುರಿದು ಹಾಕಿದ ಮೇಲೆ ಈ ಥರ 2-3 ಸಲ ತಿರುಗಿಸ್ಕೊಂಡ್ರೆ ಸಾಕು. ತಿರುಗಿಸ್ಕೊಂಡು ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಚೀಸ್ ಹಾಕಿದ ಮೇಲೆ 2-3 ಸಲ ತಿರುಗಿಸಿ ಈ ಥರ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸು ಮಾಡಬೇಕಂತ ಅಂದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಯಾವ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.